ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸುಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 16ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಒಳ್ಳೆ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯೋಹಾನನು 10ನೇ ಅಧ್ಯಾಯ 11ನೇ ವಚನ. ಕರ್ತನು ಮೇಲಿನ ಆಧಾರ ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಶೀಘ್ರದಲ್ಲೇ ನೀಡಲಿರುವ ಆತನ ಜೀವವು ಆತನ ಕಡೆಯಿಂದ ಸ್ವಯಂ ಪ್ರೇರಣೆಯಿಂದ ಸಲ್ಲಿಸಲ್ಪಟ್ಟಿದೆ ಎಂದು ಶಿಷ್ಯರು ಅರ್ಥ ಮಾಡಿಕೊಳ್ಳಬೇಕೆಂದು ನಮ್ಮ ಕರ್ತನು ಬಯಸಿದನು. ಆತನ ಶಿಷ್ಯರು ಇದನ್ನು ತಿಳುಕೊಳ್ಳುವುದು ಅಗತ್ಯವಾಗಿತ್ತು. ಇದರಿಂದ ಅವರು ತಮ್ಮ ಕರ್ತನನ್ನು ಅತಿ ಹೆಚ್ಚಾಗಿ ಗೌರವಿಸುವುದು ಮಾತ್ರವಲ್ಲದೆ ವಿಶೇಷವಾಗಿ ತಮ್ಮ ಪಾಪಗಳಿಗಾಗಿ ಆತನ ಸ್ವಯಂ ಪ್ರೇರಿತ ತ್ಯಾಗ ಬಲಿಯು ತಂದೆ ಆದಾಮ ಮತ್ತು ಆತನ ಎಲ್ಲ ಜನಾಂಗವನ್ನು ವಿಮೋಚನೆಗೊಳಿಸುವ ವಿಮೋಚಕ ಎಂದು ಅವರು ಅರಿತುಕೊಳ್ಳಬೇಕು. ಅದರ ಫಲಿತಾಂಶದಲ್ಲಿ ವಿಶ್ವಾಸ ಹೊಂದಲು ಅವರು ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸ ಹೊಂದಿರಬೇಕು. ಅಂದರೆ ತಂದೆಯಾದ ದೇವರು ಎಷ್ಟು ಸಂತೋಷಪಟ್ಟಿದ್ದಾರೆಂದರೆ ಆತನು ಈ ಉದ್ದೇಶಕ್ಕಾಗಿ ಆತನ ಅನುಮತಿ ಅಥವಾ ಅಧಿಕಾರ ಅಥವಾ ಶಕ್ತಿಯನ್ನು ನೀಡಿದ್ದಾರೆ. ಕರ್ತನ ಪುನರುಜ್ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕಾರ ಎಲ್ಲ ಶಕ್ತಿಯು ತಂದೆಯದ್ದಾಗಿದೆ ಎಂದು ನಮ್ಮ ಕರ್ತನು ಒಪ್ಪಿಕೊಂಡನು. ಕರ್ತನು ಸಂಪೂರ್ಣವಾಗಿ ತಂದೆಯನ್ನು ನಂಬುತ್ತಿದ್ದನು. ಹಾಗೆ ಮಾಡುವುದರಿಂದ ತನ್ನ ಚಿಕ್ಕ ಹಿಂಡಿನ ನಿಮಿತ್ತವಾಗಿ ಜೀವವನ್ನು ಸಹ ತ್ಯಾಗ ಮಾಡಲು ಸಾಧ್ಯವಾಯಿತು. ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರೆಲ್ಲರ ವಿಷಯದಲ್ಲಿಯೂ ಇದು ನಿಜವಾಗಿದೆ. ನಮ್ಮ ಜೀವವು ತ್ಯಾಗ ಮಾಡುವುದಕ್ಕೆ ನಂಬಿಗಸ್ತರಾಗಿರಬೇಕಾದರೆ ನಾವು ತಂದೆಯಲ್ಲಿ ಮತ್ತು ನಮ್ಮ ಕರ್ತನ ತ್ಯಾಗ ಬಲಿಯನ್ನು ಅವಲಂಬಿಸಿರುವ ರಕ್ಷಣೆಯ ಮಹಾಯೋಜನೆಯಲ್ಲಿ ನಂಬಿಕೆಯನ್ನು ಹೊಂದಿರಬೇಕು. ಈ ವಿಷಯವು ನಮ್ಮ ಮನಸ್ಸಿನ ಮುಂದೆ ಸ್ಪಷ್ಟವಾಗಿರುವುದಾದರೆ ನಾವು ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲಿಯೂ ಕೃಪೆ ಮತ್ತು ಶಕ್ತಿಯನ್ನು ಹೊಂದಿಕೊಳ್ಳಬಹುದು ಎಂಬುದೇ. ಆಮೆನ್.